ಇಲ್ಲಿ ನಮ್ಮ ಈ ಒಂದು ಭಾರತದ ಉಪರಾಷ್ಟ್ರಪತಿಗಳಾದಂತ ಸಿ.ಪಿ. ರಾಧಾಕೃಷ್ಣನ್ ಅವರು ಶ್ರೀಲಂಕಾದ ಅಧ್ಯಕ್ಷರಾದಂತ ಅನೂರ್ ಕುಮಾರ್ ದಿಸ್ಸಾನಾಯಕ್ ಅವರನ್ನ ಭೇಟಿ ಮಾಡಿದಂತ ಒಂದು ಸಂದರ್ಭದಲ್ಲಿ ಈ ಒಂದು ವಿಷಯವನ್ನ ಕೂಡ ಚರ್ಚೆಯಾಗಿದೆ. ಏನಂದ್ರೆ ಈ ಒಂದು ಶ್ರೀಲಂಕಾದ ತ್ರಿಕೋನಮಯದಲ್ಲಿ ಬೃಹತ್ ಪ್ರಮಾಣದ ಇಂಧನದ ಒಂದು ಕೇಂದ್ರವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ UAE ಇವೆಲ್ಲವೂ ಕೂಡ ಕೈ ಜೋಡಿಸಿದಾವೆ. ಯಾಕಂದ್ರೆ ಇಲ್ಲಿಂದ ಭಾರತದವರೆಗೂ ಕೂಡ ತೈಲದ ಒಂದು ಪೈಪ್ಲೈನ್ ಅನ್ನ ಕೂಡ ನಿರ್ಮಾಣ ಮಾಡಲಾಗ್ತಿದೆ. ಇಲ್ಲಿ ಚೀನಾಗೆ ಯಾವ ರೀತಿಯಾಗಿ ಹಿನ್ನಡೆ ಆಗ್ತದಂದ್ರೆ ಹಂಬತೋಟ ಬಂದರಿನಲ್ಲಿ ಚೀನಾದಲ್ಲಿರುವಂತಹ ಸಿಸೋಪೇಕ್ ಅಂತ ಹೇಳಿದೆ ನಾನು. ಈ ಒಂದು ಸಿಸೋಪೇಕ್ ಕಂಪನಿ ಈ ಒಂದು ತೈಲದ ಸಂಸ್ಕರಣಾಗಾರವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಬಹಳ ಯೋಜಿತವಾಗಿದೆ. ಯಾಕಂದ್ರೆ ಇದಕ್ಕೆ ನಮ್ಮ ಈ ಒಂದು ಭಾರತ ಏನಿದೆ ಅಲ್ಲ, ತನ್ನದೇ ಆದಂತ ಒಂದು ಪೈಪ್ಲೈನ್ ಮತ್ತು ಇಂಧನದ ಒಂದು ಜಾಲವನ್ನ ವಿಸ್ತರಣೆ ಮಾಡೋದ್ರ ಮುಖಾಂತರ ಚೀನಾದ ಪ್ರಭಾವವನ್ನ ತಗ್ಗಿಸ್ಲಿಕ್ಕೆ ಬಹಳ ಮುಂದಾಗಿದೆ. ಯಾಕಂದ್ರೆ ಪಶ್ಚಿಮದ ಏಷ್ಯಾದಲ್ಲಿ ಅಲ್ಲಿನ ಯುದ್ಧದ ಒಂದು ಪರಿಸ್ಥಿತಿಯಿಂದಾಗಿ ಜಾಗತಿಕವಾಗಿ ತೈಲದ ಬೆಲೆಯನ್ನ ಕೂಡ ಏರಿಕೆಯಾಗಿದೆ. ಯಾಕಂದ್ರೆ ಇಂಥ ಈ ಒಂದು ಸಮಯದಲ್ಲಿ ಈ ಒಂದು ಪೈಪ್ಲೈನ್ ಅನ್ನ ಏನಿದೆ ಅಲ್ಲ, ಈ ಒಂದು ಶ್ರೀಲಂಕಾಕ್ಕೆ ಕಡಿಮೆ ದರದಲ್ಲಿ ಮತ್ತು ನಿರಂತರವಾಗಿ ಇಂಧನವನ್ನ ಪೂರೈಕೆ ಮಾಡ್ಲಿಕ್ಕೆ ಬಹಳ ಸಹಕಾರಿಯಾಗಿದೆ. ಯಾಕಂದ್ರೆ ನೆರೆಹೊರೆಯ ಆದ್ಯತೆಯನ್ನ ಕೊಡುವಂತ ನಮ್ಮ ಈ ಒಂದು ಭಾರತ ಇದರ ಒಂದು ನೀತಿಯ ಅಡಿಯಲ್ಲಿ ಈಗಾಗಲೇ ಶ್ರೀಲಂಕಾಕ್ಕೆ ಆರ್ಥಿಕ ಸಂಕಷ್ಟದ ಈ ಒಂದು ಸಮಯದಲ್ಲಿ ಒಂದು ರೀತಿ ಸಹಾಯವನ್ನ ಕೂಡ ಮಾಡಲಾಗ್ತಿದೆ. ಯಾಕಂದ್ರೆ ಈ ಒಂದು ತೈಲ ಯೋಜನೆಯು ಉಭಯ ದೇಶಗಳ ನಡುವೆ ಇರುವಂತಹ ಒಂದು ಸಂಬಂಧವನ್ನ ಮತ್ತಿಷ್ಟು ಗಟ್ಟಿ ಮಾಡಿದೆ. ಯಾಕಂದ್ರೆ ಈ ಒಂದು ಯೋಜನೆಗೆ ಇರುವಂತ ಮಹತ್ವ ಏನಂದ್ರೆ ಈ ಒಂದು ಮಾಡುವಂತ ಪೈಪ್ಲೈನ್ ಏನಿದೆ ಅಲ್ಲ, ಕೇವಲ ಇಂಧನ ಸಾಗಣೆಗೆ ಸೀಮಿತ ಅಷ್ಟೇ ಅಲ್ಲ ಇದು. ಯಾಕಂದ್ರೆ ಇದು ದಕ್ಷಿಣದ ಏಷ್ಯಾದಲ್ಲಿ ಭಾರತದ ಭೌಗೋಳಿಕ ಮತ್ತು ರಾಜಕೀಯ ಪ್ರಾಬಲ್ಯ ಮಟ್ಟದಲ್ಲಿ ಇರತಕ್ಕಂತ ಅದು ಮರುಸ್ಥಾಪನೆಯನ್ನ ಮಾಡ್ಲಿಕ್ಕೆ ಬಹಳ ದಾರಿಯಾಗಿದೆ. ಯಾಕಂದ್ರೆ ಚೀನಾವು ಈ ಒಂದು ಶ್ರೀಲಂಕಾವನ್ನ ತನ್ನ ಒಂದು ಸಾಲದ ಸುಳಿಯಲ್ಲಿ ಸಿಲುಕಿಸ್ಲಿಕ್ಕೆ ಒಂದ್ ರೀತಿ ಪ್ರಯತ್ನವನ್ನ ಮಾಡ್ತಿರುವಾಗ ನಮ್ಮ ಈ ಒಂದು ಭಾರತವು ಅಲ್ಲಿನ ಮೂಲ ಸೌಕರ್ಯ ಮತ್ತು ಇಂಧನದ ಸಂಪರ್ಕದ ಮುಖಾಂತರ ಶ್ರೀಲಂಕಾದ ಒಂದು ವಿಶ್ವಾಸವನ್ನ ಕೂಡ ಗಳಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಯೋಜನೆಯನ್ನ ಪೂರ್ಣಗೊಂಡ್ರೆ ಈ ಒಂದು ಶ್ರೀಲಂಕಾ ತನ್ನಲ್ಲಿರುವಂತ ಇಂಧನದ ಒಂದು ಅವಶ್ಯಕತೆಗಳಿಗಾಗಿ ಭಾರತದ ಮೇಲೆ ಬಹಳ ಅವಲಂಬಿತವಾಗಿದೆ. ಯಾಕಂದ್ರೆ ಈ ಒಂದು ಭದ್ರತೆಯ ದೃಷ್ಟಿಯಿಂದ ನಮ್ಮ ಈ ಒಂದು ಭಾರತಕ್ಕೆ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ತೇನೆ ನಾನು. ನಿಮ್ಮ ಅನಿಸಿಕೆಯನ್ನ ನನ್ನ ಈ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ನನ್ನ ಈ ಒಂದು ಗೆಲುವೆ ನಮ್ಮ ಗುರು ಯೂಟ್ಯೂಬ್ ಚಾನೆಲ್ ಅನ್ನ ಮೊದಲ ಬಾರಿಗೆ ಯಾರಾದ್ರೂ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.